ರಾಜ್ಯದ ರೈತರಿಗೆ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ತಟ್ಟಿದೆ. ಅನ್ನದಾತರ ಮೇಲೂ ಕೂಡ ಇರಾನ್ ಯುದ್ಧದ ಕಾರ್ಮೋಡ ಕವಿದಿದೆ. ರಾಜ್ಯದ ರೈತರಿಗೆ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ತಟ್ಟಲಿದೆ. ಅನ್ನದಾತರ ಮೇಲೂ ಕೂಡ ಯುದ್ಧದ ಕಾರ್ಮೋಡ ಕವಿಯುವಂತಹ ಭೀತಿ ಎದುರಾಗಿದೆ. ರಾಜ್ಯದ ಅನ್ನದಾತರು ಭೀತಿಯಲ್ಲಿದ್ದಾರೆ, ಗೊಬ್ಬರದ ಕೊರತೆಯ ಭೀತಿಯಲ್ಲಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತಹ ಸ್ಟಾಕ್ ಖಾಲಿಯಾದ್ರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆ, ಸಂಕಷ್ಟ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿರುವ ಕಾರಣಕ್ಕೆ ಪೂರೈಕೆ ಆಗ್ತಾ ಇಲ್ಲ. ದೇಶದಾದ್ಯಂತ ರೈತರಿಗೆ ರಸಗೊಬ್ಬರ ಪೂರೈಕೆ ವ್ಯತ್ಯಯ ಆಗುವಂತಹ ಭೀತಿ ಎದುರಾಗಿದೆ. ಹರ್ಮುಜ್ ಜಲಸಂಧಿಯ ಮೇಲೆ ಅವಲಂಬಿತವಾಗಿದೆ ರಸಗೊಬ್ಬರದ ವ್ಯಾಪಾರ. ವಿಶ್ವದಾದ್ಯಂತ ರೈತರಿಗೆ ರಸಗೊಬ್ಬರದಲ್ಲಿ ವ್ಯತ್ಯಯವಾಗುವಂತಹ ಭೀತಿ ಎದುರಾಗಿದೆ. ಹರ್ಮುಜ್ ಮೂಲಕವೇ ಸುಮಾರು 1/3 ವಹಿವಾಟು ನಡೆಯುತ್ತೆ. ಇರಾನ್ ದಿಗ್ಬಂಧನದಿಂದಾಗಿ ನೈಟ್ರೋಜನ್, ಫಾಸ್ಫೇಟ್ ಮತ್ತು ಆ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಯೂರಿಯಾ ತಯಾರಿಕೆಗೆ ದ್ರವೀಕೃತ ನೈಸರ್ಗಿಕ ಅನಿಲದ ಅಗತ್ಯ ಕೂಡ ಇದೆ. ಗೊಬ್ಬರ ಪೂರೈಕೆ ಜಾಲ ವ್ಯತ್ಯಯದಿಂದಾಗಿ ಯೂರಿಯಾ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಉತ್ತರ ಕರ್ನಾಟಕದ ವಿವಿಧೆಡೆ ಮಳೆ ಆಗ್ತಾ ಇದೆ. ಇನ್ನೆರಡು ಮಳೆ ಆದ್ರೆ ಬಿತ್ತನೆ ಕೆಲಸ ಆರಂಭ ಆಗುತ್ತೆ. ಹುಮ್ಮಸ್ಸಿನಲ್ಲಿದ್ದಾರೆ ರೈತರು. ಗೊಬ್ಬರದ ಕೊರತೆ ಈ ಬಿತ್ತನೆಗೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ನಮ್ಮಲ್ಲಿರುವಂತಹ ಸ್ಟಾಕ್ ಮಾರಾಟ ಮಾಡ್ತೇವೆ, ನಂತರ ಗೊಬ್ಬರ ಪೂರೈಕೆ ಆದ್ರೆ ಮಾತ್ರ ರೈತರಿಗೆ ಗೊಬ್ಬರವನ್ನ ಕೊಡ್ತೇವೆ, ಇಲ್ಲ ಅಂತ ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ಕೃಷಿ ರಂಗದ ಮೇಲೆ ಯುದ್ಧದ ಎಫೆಕ್ಟ್ ಬೀರುವಂತಹ ಸಾಧ್ಯತೆಗಳಿದೆ ಅಂತ ಡೀಲರ್ಗಳು ಹೇಳ್ತಿದ್ದಾರೆ. ಈ ಸದ್ಯ ಪರಿಸ್ಥಿತಿ ಒಳಗೆ ಹ್ಯಾಂಡ್ ಟು ಮೌತ್ ಇದೆ ಸರ್ ಫರ್ಟಿಲೈಸರ್. ಇಫ್ ದ ವಾರ್ ವಿಲ್ ಕಂಟಿನ್ಯೂ ಮುಂದೆ ಕಂಟಿನ್ಯೂ ಆದರೆ ಸರ್ ಇದರ ಇಫೆಕ್ಟ್ ಆಗುತ್ತೆ ಸರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ. ಬಟ್ ಅಷ್ಟು ಈಸಿಲಿ ಇದು ಮುಗಿಬೇಕಂತ, ಬೇಗ ಮುಗಿದಷ್ಟು ಒಳ್ಳೆಯದಂತ ನಮ್ಮದು ಅಭಿಪ್ರಾಯ ಸರ್. ಸೊ ನೋಡೋಣ ಸರ್, ಮುಂದೆ ಅದು ಇಂಪೋರ್ಟ್ ಮಾಡಿಕೊಂಡು ಏನಾದರೂ ಮಾಡ್ಬೋದು ಅಥವಾ ಇಂಡಿಜಿನಿಯಸ್ ಪ್ರೊಡಕ್ಷನ್ಗೆ ಪ್ರಿಫರೆನ್ಸ್ ಕೊಡ್ಬೋದು ಅನ್ಸುತ್ತೆ ಸರ್. ಎಲ್ಲ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ ಸರ್ ಈಗ ಸದ್ಯ ಮಟ್ಟಿಗೆ. ಈಗ ಇಂಪೋರ್ಟ್ ಆಗ್ತಾ ಇಲ್ಲಲ್ಲ ಸರ್, ಇಂಡಿಜಿನಿಯಸ್ ಪ್ರೊಡಕ್ಷನ್ನೇ ಇದಾಗಿಬಿಟ್ಟಿದೆ ಸರ್, ಎಫೆಕ್ಟ್ ಆಗಿದೆ. DAP ಇಲ್ಲ ಸರ್, ಯೂರಿಯಾನು ಎಫೆಕ್ಟ್ ಆಗುತ್ತೆ ಸರ್, ಕಾಂಪ್ಲೆಕ್ಸು ಸದ್ಯ ಇದೆ. ಬಟ್ ಜೂನ್ ಜುಲೈಯಲ್ಲಿ ಇದೇ ಕಂಟಿನ್ಯೂ ಆದರೆ ಇಟ್ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಇಂಪ್ಯಾಕ್ಟ್, ತೊಂದರೆ ಆಗುತ್ತೆ. ಸಮಸ್ಯೆ ಆಗ್ಬೋದು ಸರ್. ಅದಕ್ಕೆ ರೈತರು ಇವಾಗ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗ್ತಾ ಇದೆ, ಈಗ ಹೆಂಗೆ ಗ್ಯಾಸು, ಫರ್ಟಿಲೈಸರ್, ಇದು ಪೆಟ್ರೋಲ್, ಡೀಸೆಲ್ ಸಿಗ್ತಾಯಿಲ್ಲ ಅಂತೇಳಿ ಆ ಥರ ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ವಿಲ್ ಟೇಕ್ ಎನಿ ಆಲ್ಟರ್ನೇಟಿವ್ ಮೆಜರ್ಸ್ ಫಾರ್ ದ್ಯಾಟ್. ಏನಾದರೂ ವಿಚಾರಗಳನ್ನು ಮಾಡ್ಬೋದು ಸರ್. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬೂಸ್ಟ್ ಮಾಡ್ಬೋದು ಸರ್, ಅದು ಗೌರ್ಮೆಂಟ್ ಆಫ್ ಇಂಡಿಯಾ. ಅಥವಾ ಇಂಡಿಜಿನಿಯಸ್ ಏನಾದರೂ ಮಾಡ್ಬೋದು ಸರ್, ಆಲ್ಟರ್ನೇಟಿವ್ ಏನು ಹುಡುಕ್ಬೋದು ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸದ್ಯ ಹ್ಯಾಂಡ್ ಟು ಮೌತ್ ಇದೆ ಸರ್. ಬಟ್ ಇಫ್ ವಾರ್ ಕಂಟಿನ್ಯೂಸ್ ಮುಂದುವರೆದ್ರೆ ಜೂನ್ ಜುಲೈಗೆ ಇಫೆಕ್ಟ್ ಆಗ್ಬೋದು ಅನ್ಸುತ್ತೆ ಸರ್. ಈಗ ಭೂಮಿಯನ್ನು ನಾವು ಈ ಜಿಲ್ಲೆಯಲ್ಲಿ ಹದಗೊಳಿಸಕತ್ತೇವೆ. ಈಗ ನಾವು ಸಾಕಷ್ಟು ಗೊಬ್ಬರ ಅಂಗಡಿಯಲ್ಲಿ ಕೇಳಿದಾಗ ಈಗ ಎಷ್ಟು ಸ್ಟಾಕ್ ಐತೆ ಅಷ್ಟೇ ರೀ, ಮತ್ತು ನಾವು ಉಳ್ಕಿದ್ದು ನಮಗೇನು ಮುಂದಿನ ಸ್ಟಾಕ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಮತ್ತು ಬರ್ತದೋ ಬರೋದಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಇಲ್ಲ. ಹೀಗಾಗಿ ನಾವು ಮುಂಗಾರು ಬಿತ್ತನೆ ಇನ್ನೊಂದು ತಿಂಗಳದೊಳಗೆ ಮುಂಗಾರು ಬಿತ್ತನೆ ಶುರು ಮಾಡ್ತೇವೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಂದ್ರೆ ರಾಸಾಯನಿಕ ಗೊಬ್ಬರಗಳಾದ ಜೈ ಕಿಸಾನ್ ಮತ್ತು ಯೂರಿಯಾ ಮತ್ತು ಏನೇನು ಮುಂಗಾರು ಬಿತ್ತನೆಗೆ ಏನೇನು ಬೇಕು ರೈತರಿಗೆ ಅವನ್ನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಅಡ್ವಾನ್ಸ್ ಆಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಸ್ಟಾಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಒಂದು ಈ ಯುದ್ಧದ ಕಾರ್ಮೋಡದಂಗೆ ಇಲ್ಲಿ ರೈತರಿಗೂ ಅದೊಂದು ದೊಡ್ಡ ಸಮಸ್ಯೆ ಆಕತಿ ಮುಂದಿನ ದಿನಮಾನದಾಗ. ಅದು ಗೊಬ್ಬರದ ಹಾಹಾಕಾರ ಆಗಿ ಮುಂದೆ ಹಿಂದೊಮ್ಮೆ ಗೋಲಿಬಾರ್ ಆಗಿತ್ತವ ಗೊಬ್ಬರದ ಸಂಬಂಧ. ಅದೇ ಥರ ಈ ದೊಡ್ಡ ಪ್ರಮಾಣದಾಗ ದಂಗೆ ಆಕತಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಅಡ್ವಾನ್ಸ್ ನೀವು ಸ್ಟಾಕ್ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ರಾಜ್ಯದ ರೈತರಿಗೆ ಮಧ್ಯಪ್ರಾಚ್ಯ ದೇಶದ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ನೋಡಿ. ಈಗ ರೈತರು ಕೂಡ ಆತಂಕದಲ್ಲಿದ್ದಾರೆ. ಒಂದ್ ಕಡೆ ಅನಿಲದ ಕೊರತೆ ಆಯಿತು, ಪೆಟ್ರೋಲಿಯಂ ಕೊರತೆ ಆಯಿತು, ಈಗ ರೈತರಿಗೆ ಗೊಬ್ಬರದ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ
ಯುದ್ಧ ವಿರಾಮದ ಮಾತನಾಡ್ತಿರುವಂತಹ ಟ್ರಂಪೇ ಈಗಾಗಲೇ ಭೂಸೇನೆ ಮತ್ತು ನೌಕಾಸೇನಾ ದಳವನ್ನ ಈಗಾಗಲೇ ತಗೊಂಡ್ ಬಂದ್ ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಸಿದ್ಧವಾಗಿರಿ ಅಂತ ಕೂರಿಸ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಇರಾನ್ಗೆ ಸಪೋರ್ಟ್ ಮಾಡಿರುವಂತಹ ದೇಶ ಏನಿದೆ ಅದು ಮತ್ತೊಂದು ಮಾರ್ಗ ಆಗಿರುವಂತಹ ಜಲಮಾರ್ಗವಾಗಿರುವಂತಹ ಬಾಬಲ್ ಜಲಸಂಧಿಯನ್ನ ಕೂಡ ಮುಚ್ಚಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ರೈತರು ಮುಂಚಿತವಾಗಿ ಯೋಚನೆ ಮಾಡ್ತಿದ್ದಾರೆ, ಡೀಲರ್ಗಳು ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನು ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಕೇವಲ 1 ತಿಂಗಳಿಗಾಗುವಷ್ಟು ಗೊಬ್ಬರ ಮಾತ್ರ ಇದೆ. 1 ತಿಂಗಳು ಕಳೆದೋದ್ರೆ ಮುಂದೆ ಏನು? ಈಗ ಕೃಷಿ ಬಿತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿ ಗೊಬ್ಬರ ಬೇಕೇ ಬೇಕು. ಆ ಗೊಬ್ಬರ ರಸಗೊಬ್ಬರನೇ ಇಲ್ಲ ಅಂತ ಅಂದ್ರೆ ಆ ವರ್ಷದ ಆ ಸಮಯದ ಏನು ಕೃಷಿ ಲಾಭ ಇರುತ್ತೆ ಅದನ್ನೇ ರೈತ ಕಳ್ಕೊಳ್ತಾನೆ. ಕೃಷಿಯನ್ನೇ ನಂಬಿ ಬದುಕ್ತಾ ಇರುವಂತಹ ರೈತನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅನ್ನುವಂತಾಗುತ್ತೆ. ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕವಾಗಿ ಇವಾಗ್ಲೇ ಎಚ್ಚೆತ್ಕೋಬೇಕು. ರೈತರಿಗೆ ಯಾವುದೇ ರೀತಿ ಗೊಬ್ಬರದ ಸಮಸ್ಯೆ ಉಂಟಾಗದೇ ಇರೋ ರೀತಿಯಾಗಿ ನೋಡ್ಕೋಬೇಕು ಅಂತ ರೈತರು ಅನ್ನದಾತರು ಆಗ್ರಹಿಸುತ್ತಿದ್ದಾರೆ. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್, ಅನಿಲದ ಕೊರತೆ ಆಯ್ತು, ಪೆಟ್ರೋಲಿಯಂ ಕೊರತೆ ಆಯ್ತು, ಈಗ ರೈತರಲ್ಲಿ ಆತಂಕ ಶುರುವಾಗಿರುವಂತದ್ದು ಯಾಕೆಂದ್ರೆ ಗೊಬ್ಬರ 1 ತಿಂಗಳಿಗಾಗೋಷ್ಟು ಇದು ಖಾಲಿ ಆಗ್ಬಿಟ್ರೆ ಮುಂದೆ ಏನು ಅಂತ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ? ಎಷ್ಟು ದಿನಕ್ಕಾಗೋಷ್ಟು ಗೊಬ್ಬರದ ಸ್ಟಾಕ್ ಇದೆ? ಚೈತ್ರ ಬಹಳಷ್ಟು ಏನು ಸ್ಟಾಕ್ ಇಲ್ಲ. ಯಾಕಂದ್ರೆ ಈಗೇನು ಕಳೆದ ವರ್ಷಕ್ಕಂತ ಏನು ತೆಗೆದುಕೊಂಡು ಬಂದಿದ್ರು ಗೊಬ್ಬರ ದಾಸ್ತಾನು ಮಾಡಲಾಗಿತ್ತು, ಆ ರಸಗೊಬ್ಬರ ಮಾತ್ರ ಇದೆ. ಹಾಗಾಗಿ ಏನು ರೈತರಿಗೆ ಅವಶ್ಯಕತೆ ಇರೋಲ್ಲಿ ಒಂದು 10% ಮಾತ್ರ ಈಗ ಸದ್ಯಕ್ಕೆ ದಾಸ್ತಾನು ಇದೆ. ಅದರಲ್ಲೂ ಏನು DAP ಒಂದಷ್ಟು ಯೂರಿಯಾ ಬಿಟ್ರೆ ಕಾಂಪ್ಲೆಕ್ಸ್ ಬಿಟ್ರೆ ಇನ್ನು ಉಳಿದ ಯಾವುದೇ ರೀತಿ ಅದು ಅಲ್ಪ ಸ್ವಲ್ಪ ಇರೋದ್ರಿಂದಾಗಿ ಮುಂದೆ ಏನು ಮುಂಗಾರು ಬಿತ್ತನೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕ ಎದುರಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಒಂದಷ್ಟು ಮಳೆ ಬಂದಿದೆ, ಮುಂದೆ ಇನ್ನೂ 1-2 ಮಳೆ ಬಂದಲ್ಲಿ ಬಿತ್ತನೆ ಕಾರ್ಯ ಆರಂಭಗೊಳ್ಳುತ್ತೆ ಉತ್ತರ ಕರ್ನಾಟಕದಲ್ಲಿ. ಹೀಗಾಗಿ ಆ ಒಂದು ಬಿತ್ತನೆ ಕಾರ್ಯ ಆರಂಭಗೊಂಡಲ್ಲಿ ಎಲ್ಲ ರೈತರು ಸಹ ಏಕಕಾಲಕ್ಕೆ ಖರೀದಿ ಮಾಡ್ಲಿಕ್ಕೆ ಮುಗಿಬಿದ್ದಂತ ಸಂದರ್ಭದಲ್ಲಿ ಆ ಒಂದು ರಸಗೊಬ್ಬರದ ಕೊರತೆ ಅಂತೂ ಖಂಡಿತ ತೊಂದರೆ ಆಗುತ್ತೆ. ಯಾಕಂದ್ರೆ ಈಗೇನು ಹಾರ್ಮುಜ್ ಜಲಸಂಧಿ ಏನಿದೆ ಅದ್ರ ಮೂಲಕನೇ ಈ ಒಂದು ರಸಗೊಬ್ಬರ ಬರಬೇಕಾಗಿದೆ. ಮತ್ತು ಏನು ಏನು ಸಾಮಗ್ರಿ ಏನಿದೆ ರಸಗೊಬ್ಬರಕ್ಕೆ ಬೇಕಾಗಿರುವಂತಹ ಕಚ್ಚಾ ಸಾಮಗ್ರಿ ಸಹ ಅದೇ ರಾಷ್ಟ್ರಗಳಿಂದ ಬರಬೇಕಾಗಿದೆ. ಹಾಗಾಗಿ ಅಲ್ಲಿನ ಒಂದು ತೊಡಕಿನಿಂದಾಗಿ ಇಲ್ಲಿ ರೈತರು ಸಮಸ್ಯೆ ಎದುರಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಏನು ರಸಗೊಬ್ಬರ ಬೇಕಾಗಿದೆ ಅದನ್ನ ಈಗಲಿಂದಲೇ ದಾಸ್ತಾನು ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ವರ್ತಕರು ಸಹ ಏನಂದ್ರೆ ನಮ್ಮ ಕೈಲಿ ಇದ್ದಷ್ಟು ನಮ್ಮ ಹತ್ರ ಇರೋ ಸ್ಟಾಕ್ನಷ್ಟೇ ಮಾರ್ತೀವಿ, ನಂತರ ನಾವು ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇದೆಲ್ಲದರ ಜೊತೆಗೆ ಏನು ದರ ಏರಿಕೆಯ ಒಂದು ಆತಂಕನೂ ಸಹ ಎದುರಾಗಿದೆ. ಒಟ್ಟಾರೆ ಇದೆಲ್ಲವನ್ನೂ ಸಹ ಒಂದಷ್ಟು ನಿಯಂತ್ರಣ ಮಾಡುವಂತಹ ಮತ್ತು ಏನು ಸಂಗ್ರಹಿಸುವಂತ ಏನು ದಾಸ್ತಾನು ಮಾಡುವಂತಹ ಕೆಲಸವನ್ನ ಮಾಡ್ಬೇಕಂತೇಳಿ ರೈತರು ಕೇಂದ್ರ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಧನಶ್ರೀ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಯತ್ನಾಳ್ ಈಗಲೂ ಕೂಡ ನಮ್ಮ ನಾಯಕರು ಅಂತ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ದಿನದಿಂದ ದಿನಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಯತ್ನಾಳ್ ಈಗಲೂ ಕೂಡ ನಮ್ಮ ನಾಯಕರು ಅಂತ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ನಮ್ಮ ನಾಯಕರು ಯತ್ನಾಳ್ ಅಂತಲೇ ಈಗಲೂ ಕೂಡ ಭಾವಿಸಿದ್ದೇವೆ, ಒಪ್ಕೊಂಡಿದ್ದೇವೆ, ಯತ್ನಾಳ್ ಜೊತೆಗೆ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರಕ್ಕೆ ಬರೋದಕ್ಕೆ ಅಡ್ಡಿ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಈ ಭಾಗದಲ್ಲಿ ಯತ್ನಾಳ್ ನಾಯಕರಿದ್ದಾರೆ, ಪ್ರಚಾರಕ್ಕೆ ಬಂದ್ರೆ ತಪ್ಪಿಲ್ಲ, ರಾಜ್ಯದಲ್ಲಿ ಈಗ ಹಿಂದುತ್ವ ಉಳಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಶ್ರೀರಾಮುಲು ಬಾದಾಮಿಯಲ್ಲಿ ಹಣ ಸುರಿದು ಗೆದ್ದಂತೆ ಬಾಗಲಕೋಟೆಯಲ್ಲಿ ಆಗಲ್ಲ. ಇಂಟೆಲಿಜೆನ್ಸ್ ವರದಿಯ ಪ್ರಕಾರ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ. 2.5 ವರ್ಷಗಳ ಕಾಲ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಟೆಲಿಜೆನ್ಸ್ ವರದಿ ಪ್ರಕಾರ ಬಿಜೆಪಿಯೇ ಗೆಲ್ಲುತ್ತೆ. 2.5 ವರ್ಷ ಸರ್ಕಾರ ಯಾವುದೇ ರೀತಿ ಕೆಲಸ ಮಾಡಿಲ್ಲ, ಜನಪರ ಕಾರ್ಯಗಳನ್ನ ಮಾಡಿಲ್ಲ, ಕೇವಲ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ದಾರೆ.